ಸಮಾಜದಲ್ಲಿ ಹೆಚ್ಚುತ್ತಿರುವ ಮಹಿಳಾ ದೌರ್ಜನ್ಯಗಳನ್ನು ಖಂಡಿಸಿ ಹಾಗೂ ಮಹಿಳೆಯರ ರಕ್ಷಣೆಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಮಹಿಳಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಕೆಂಪು ಸೇನೆಯ ಕಾನೂನು ಸಲಹೆಗಾರ ಶರಣು ಅಂಗಡಿ, ಮಹಿಳೆಯರ ಮೇಲೆ ಶತಮಾನಗಳಿಂದ ಶೋಷಣೆ ನಡೆಯುತ್ತಿದ್ದು, ಅನೇಕ ಕಾನೂನುಗಳಿದ್ದರೂ ಸಹ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಸಿಗುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇರುವಂತದ್ದು. ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ದಲಿತ ಮಹಿಳೆ ಮೇಲೆ ಯಾವ ರೀತಿ ದೌರ್ಜನ್ಯ ಆಯಿತು. ಅದಾದಮೇಲೆ ಮರ್ಯಾದೆ ಹತ್ತ ಇದೇ ಹುಬ್ಬಳ್ಳಿಯಲ್ಲಿ. ಅದಾದಮೇಲೆ ವೆರಿ ನೆಕ್ಸ್ಟ್ ನಿನ್ನೆ ನೋಡಿದರೆ ಒಬ್ಬ ಮಹಿಳೆ ಮೇಲೆ ವಿವಸ್ತ್ರಗೊಳಿಸಿ ಪೊಲೀಸ್ ಇಲಾಖೆ ದೌರ್ಜನ್ಯ ಎಸಗಿರೋದು. ಈ ರೀತಿ ದಿನೇ ದಿನೇ ಮಹಿಳೆಯರು ಮಕ್ಕಳ ಮೇಲೆ ದೌರ್ಜನ್ಯ ಎಸಗ್ತಾ ಇರೋದು. ಸರ್ಕಾರ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಇವತ್ತು ತಮ್ಮ ಆಡಳಿತ ವ್ಯವಸ್ಥೆ ನಡ್ಕೊಂಡು ಹೊರಟಿದ್ದಾರೆ. ಯಾವುದೇ ಒಂದು ಆಡಳಿತ ಯಂತ್ರದ ಮೇಲೆ ಹಿಡ್ತಾ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿರುವಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ವಿಷಯನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ಬಟ್ಟೆ ಬಿಚ್ಚಿ ಅವಮಾನಿಸಿ ಹಲ್ಲೆ ಮಾಡಿದ ಘಟನೆ, ಇನಾಮೀರಾಪುರ ಗ್ರಾಮದಲ್ಲಿ ಗರ್ಭಿಣಿ ಮಹಿಳೆ ಮಾನ್ಯಾ ಪಾಟೀಲ ಅವರ ಮರ್ಯಾದೆ ಹತ್ಯೆ ಹಾಗೂ ಕಾರವಾರ ಜಿಲ್ಲೆಯಲ್ಲಿ ರಂಜಿತಾ ಬನಸೋಡೆ ಅವರ ಕೊಲೆ ಪ್ರಕರಣಗಳನ್ನು ತೀವ್ರವಾಗಿ ಖಂಡಿಸಿದರು. ಉತ್ತರ ಕರ್ನಾಟಕದ ಕೆಂಪು ಸೇನೆ ಅಧ್ಯಕ್ಷ ಮಂಜುನಾಥ್ ಹಿರೇಮನೆ ಅಧ್ಯಕ್ಷ ಮಂಜುನಾಥ್ ಹಿರೇಮನಿ ಮಾತನಾಡಿ, ಮಹಿಳೆಯರ ಮೇಲೆ ದಿನೇ ದಿನೇ ಹೆಚ್ಚುತ್ತಿರುವ ದೌರ್ಜನ್ಯಗಳನ್ನು ನಿಯಂತ್ರಿಸಲು ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಆಯೋಗ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಒತ್ತಾಯಿಸಿದರು. ಉತ್ತರ ಕರ್ನಾಟಕ ಅಧ್ಯಕ್ಷ, ಇವು ಹೆಣ್ಮಕ್ಳದ್ದು ಏನು ದೌರ್ಜನ್ಯ ಆಗುತ್ತೆ ಇವೆಲ್ಲ ತಡೆ ಹಿಡಬೇಕು. ಯಾಕಂದರೆ ಇದು ಮೊನ್ನೆ ನೋಡಿದರೆ ಒಂದು ಹುಬ್ಬಳ್ಳಿಯಾಗ ಫಸ್ಟ್ ಒಂದು ಗರ್ಭಿಣಿ ಹೆಣ್ಮಗಳದ್ದು ಎಸ್ ಸಿ ಹೆಣ್ಮಗಳದ್ದು ಕೊಲೆ ಆಯ್ತು. ಆಮೇಲೆ ಗರ್ಭಿಣಿಯಿಂದ ಅದು ಇಲ್ಲಿ ಲವ್ ಅನ್ನೋದು ಅದು ಕಾಮನ್ ಇದೆ. ಲವ್ ಮ್ಯಾರೇಜ್ ಆಗಿದ್ರು ಅವರು. ಆಮೇಲೆ ಅವ್ರದ್ದಾದಂಥ ಒಂದು ರಿಜಿಸ್ಟರ್ ಆಗಿತ್ತು. ಆಮೇಲೆ ಅವರಪ್ಪನ ಕೊಲೆ ಮಾಡೋಕ್ಕೆ ಎತ್ತಿಸಿದ್ರು ಅವರು. ಅವರಪ್ಪನ ಅವ್ರ ಮನೆ ಫ್ಯಾಮ್ಲಿನ ಅವೆಲ್ಲ ರಿಪ್ಲ್ಯಾನ್ ಏನದಾವ ಅವನು ಅವ್ರು ಖಂಡಿಸ್ಬೇಕು, ಸಿಬಿಐ ಕೊಡಬೇಕು. ಆಮೇಲೆ ಈ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗೈತಲ್ಲ, ಈಗೀಗೆ ಇದನ್ನು ಯಾವುದೋ ರೀತಿಯಿಂದ ಪೊಲೀಸರು ಕಮಿಷನರ್ ಸಾಹೇಬ್ರು ಇದಕ್ಕೆ ಯಾರು ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೋಬೇಕು. ಹೆಣ್ಮಕ್ಳು ಎಲ್ಲಿ ದೌರ್ಜನ್ಯ ಆಗ್ತೈತೆ ಅದು ತಡೆ ಇಡಬೇಕು. ಇದೆಲ್ಲ ಸೂಕ್ತ ಕ್ರಮ ಸರ್ಕಾರ ತೊಗೋಬೇಕು. ಇದನ್ನು ಈ ಸರ್ಕಾರ ತೊಗೊಲಿಲ್ಲ ಅಂದರೆ ಇದು ನಾಳೆ ಮುಂದಿನ ಸಲ ಉಗ್ರ ಹೋರಾಟ ಆಗಿತ್ತು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿರಬೇಕು, ಸ್ವತಂತ್ರವಾಗಿರಬೇಕು ಅಂತೇಳಿ ದೊಡ್ಡದಾಗಿ ಘೋಷಣೆ ಮಾಡ್ತಾರೆ. ಈಗ ಯಾವ ಹೆಣ್ಮಕ್ಳಿಗೂ ರಕ್ಷಣೆ ಅನ್ನೋದೇ ಇಲ್ಲ. ಒಂದು ಸ್ಟೇಷನ್ಗೆ ಹೋದ್ರೂ ರಕ್ಷಣೆ ಇಲ್ಲ, ಒಂದು ಎಲ್ಲಿ ಹೋದ್ರೂ ರಕ್ಷಣೆ ಇಲ್ಲ. ಭಯದಿಂದನೇ ಬದುಕಬೇಕಾಗಿದೆ ನಾವು. ಇದೆಲ್ಲ ನಮಗೆ ನ್ಯಾಯ ಕೊಡಿಸ್ಬೇಕು. ಹೆಣ್ಮಕ್ಳು ಧೈರ್ಯವಾಗಿರಬೇಕು, ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಮಗೆಲ್ಲ ಹೇಳ್ತಾರಲ್ಲ, ಅದು ಆಶ್ವಾಸನೆ ಕೊಟ್ಟು ನಮಗೆ ರಕ್ಷಣೆ ಕೊಡಬೇಕು. ಯಾವ ಹೆಣ್ಮಕ್ಳಿಗೂ ರಕ್ಷಣೆ ಇಲ್ಲ ಈಗಿನ ಕಾಲದಲ್ಲಿ. ನಮಗೆ ರಕ್ಷಣೆ ಬೇಕು. ಪ್ರತಿಯೊಂದು ಸ್ಥಳದಾಗಿ ನಮಗೆ ರಕ್ಷಣೆ ಬೇಕು. ಇದನ್ನೆಲ್ಲ ನಾವು ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತೀವಿ. ಇದ್ರ ಬಗ್ಗೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಇಷ್ಟು ನಾನು ಹೇಳಬಲ್ಲೆ. ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು. ಅದಕ್ಕಾಗಿ ನಾವು ಹೋರಾಟನ ಮಾಡೋಕ್ಕೂ ಸೈ. ಕಂಪ್ಲೇಂಟು ಯಾರ್ದಾರ ಮನೆಗೆ ಕೊಟ್ರೆ ಪೊಲೀಸರು ಬಂದು 10 ಗಾಡಿ ಅಂತೇಳಿ ಒಂದು ಟಕ್ಸರ್ಲೆ ಮಾತಾಡ್ತಾರೆ. ಅದು ಅವ್ರಿಗೆ ಕಾನೂನು ಇರೋದಿಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ, ನಿಮ್ಮ ಮನೆಯಾರ ನಿಮ್ಮ ಗಂಡನದು ಕರ್ಕೊಂಡು ಸ್ಟೇಷನ್ಗೆ ಬರ್ರಿ ಅಮ್ಮ ಅನ್ನುವಂಥದ್ದೊಂದು ಮಾತು ಇರ್ತೈತಿ. ಅದನ್ನೆಲ್ಲ ಬಿಟ್ಟು ಗಾಡಿ ಹತ್ತಂತಂದ್ರೆ ಓಣ್ಯಾನ ಮಂದಿ ಏನು ತಿಳ್ಕೊತಾರೆ, ಏನು ಮಾಡ್ಯಾಳೋ ಏನಿಲ್ಲೋ ಅವ್ರನ್ನ ಹಿಡ್ಕೊಂಡು ಹೋದ್ರಂತ ಆಜು ಬಾಜು ಆಡ್ಕೋರು ಇರ್ತಾರೆ. ಮತ್ತು ಬರೀ ಎಲ್ಲರೂ ಹುಡುಗರು ಕೊಲೆ ಅನ್ನೋದ್ಲಿಕ್ಕಂದ್ರೆ ಬರೀ ಅವ್ನು ಹಾಕೋದಲ್ಲ, ಅವ್ನ ಅಲ್ಲಿಗೆ ಮುಗಿಸೇ ಬಿಡ್ಬೇಕು. ಅಂದ್ರೆ ಇನ್ನೊಬ್ಬ ಹುಡುಗ ಎತ್ತಿ ಹತ್ತದ ಅವ್ನು ಕೊಂದ್ರು ನಾವು ಹಿಂಗೆ ಮಾಡಬಾರ್ದು ಅನ್ನೋದು. ಮತ್ತು ಒಬ್ಬ ಯಾವ ಜಮೀನ್ ಮ್ಯಾಗ ಬಿಡಿಸ್ಕೊಂಬಂದ್ರೆ ಅವ್ನು ಹೊರಗೆ ಬಂದುಬಿಡ್ತಾರೆ. ಮತ್ತು ಅವ್ನು ಇನ್ನೊಬ್ಬ ಏನಾಗ ನಮ್ಮ ಅವನು ದೊಡ್ಡ ರೌಡಿ ಅದನ್ನಾಳ, ನಾವು ಕರ್ಕೊಂಬರ್ತಾನೆ, ನಾವೇನು ಮಾಡಿದ್ರೆ ಏನಾಕೈತೆ ಅಂತೇಳಿ ಅನ್ನೋ ಪರಿಸ್ಥಿತಿ ಒಳಗೆ ಗಂಡು ಹುಡುಗರು ನಿಂತಾವು. ಅದನ್ನೆಲ್ಲ ಇದನ್ನು ಮಾಡ್ಬೇಕು ನೋಡ್ರಿ. ಇಷ್ಟ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಮಹಿಳೆಯರ ರಕ್ಷಣೆಗೆ ವಿಶೇಷ ಕಾನೂನುಗಳನ್ನು ರೂಪಿಸಬೇಕು ಎಂದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳಾ ಮುಖಂಡರು ದೌರ್ಜನ್ಯ ಪ್ರಕರಣಗಳಿಗೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ಶೀಘ್ರ ನ್ಯಾಯ,
ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಬಲಪಡಿಸುವುದು, ಜಾಗೃತಿ ಕಾರ್ಯಕ್ರಮಗಳು ಹಾಗೂ ಮಹಿಳಾ ಸಹಾಯವಾಣಿಗಳ ಪರಿಣಾಮಕಾರಿ ಕಾರ್ಯಾಚರಣೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಈ ಪ್ರತಿಭಟನೆಯಲ್ಲಿ ಮಾಜಿ ಪಾಲಿಕೆ ಸದಸ್ಯ ಕಿರಣ್ ಸಾಮ್ರಾಣಿ, ಮಾಜಿ ರೇಷ್ಮೆ ಮಂಡಳಿ ಅಧ್ಯಕ್ಷೆ ಸವಿತಾ ಅಮರಶೆಟ್ಟಿ ಸೇರಿದಂತೆ ದಲಿತ ಸಂಘರ್ಷ ಸಮಿತಿಯ ಕೆಂಪು ಸೇನೆಯ ಪದಾಧಿಕಾರಿಗಳು ಹಾಗೂ ಅನೇಕ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿದ್ದರು.